ಮಹಾಶಿವರಾತ್ರಿ ಹಬ್ಬಕ್ಕಿಂತ ಪರಮ ಪವಿತ್ರವಾದ ದಿನ ಇನ್ನೊಂದಿಲ್ಲ. ಆ ಪರಮಶಿವನಿಗೆ ತಾಯಿ ಮಗಳು ಸೇರಿ ಒಂದು ಪುಟ್ಟ ಪತ್ರವನ್ನು ಬರೆದಿದ್ದೀವಿ. ಜೊತೆಗೆ ಅಭಿಷೇಕ ಪ್ರಿಯನಾಗಿರ್ತಕ್ಕಂಥ ರುದ್ರನಿಗೆ ವಿಶೇಷವಾದ ಅಭಿಷೇಕಗಳು. ಅಷ್ಟೇ ಅಲ್ಲ, ನಮ್ಮ ಕೈಯಾರೆ ನಾವೇ ಒಂದು ಲಿಂಗನ ಮಾಡ್ಕೊಳ್ಳೋಣ ಅಂತ ಹೋಗಿ ಲಿಂಗನ ತಯಾರಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಬಹುದು. ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸರ್ಸ್ ವ್ಲಾಗ್ಸ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ. ಹ್ಯಾಪಿ ಶಿವರಾತ್ರಿ. ಇದು ಶಿವರಾತ್ರಿ ಹಬ್ಬದ ದಿನ ಸಾಯಂಕಾಲ ಒಂದು 4 ಗಂಟೆ ಆಗಿತ್ತು. ನಾನು ಲಿಖಿತ ಮಾರ್ಕೆಟ್ಗೆ ಹೋಗಿ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಸಾಮಗ್ರಿಗಳನ್ನು ತರೋಣ ಅಂತ ಹೋದ್ವಿ. ದಾರಿಯಲ್ಲಿ ಹೋಗೋ ಹತ್ರ ನಿರ್ಮಲಾ ಅಕ್ಕ ಅವ್ರ ಮನೆ ಸಿಗುತ್ತೆ. ನಿರ್ಮಲಾ ಅಕ್ಕನ್ನ ಕರ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿಂದ ನಾನು ಲಿಖಿತ ನಿರ್ಮಲಕ್ಕ ಮಾರ್ಕೆಟ್ಗೆ ಹೋದ್ವಿ. ಹಬ್ಬಗಳು ಬಂದರೆ ಸಾಕು, ತರಕಾರಿ ಹಣ್ಣುಗಳ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಶಿವರಾತ್ರಿ ಹಬ್ಬದ ದಿನವೆಲ್ಲ ಉಪವಾಸ ಇದ್ದು ಸಾಯಂಕಾಲ ದೇವರಿಗೆ ಪೂಜೆನ ಮಾಡ್ತೀವಿ. ಎಡೆ ಹಾಕ್ತೀವಿ ದೇವರಿಗೆ ನಮ್ಮ ಮನೆಗಳಲ್ಲಿ. ಆ ಎಡೆಯಲ್ಲಿರೋದಕ್ಕೆ ಕಬ್ಬು, ಕಡಲೆಕಾಯಿ, ಹಾಗೆ ಗೆಣಸು ಇದೆಲ್ಲ ಬೇಕಾಗಿರುತ್ತೆ. ಅದೆಲ್ಲ ತಗೊಂಡು ಮನೆಗೆ ಬಂದ್ವಿ. ಅಷ್ಟರೊಳಗಡೆ ನಮ್ಮ ಮನೆಯವರು ಸಹ ಬಂದರು. ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಶಿವರಾತ್ರಿ ಹಬ್ಬದ ದಿನ ತಿಳಿದೇನು ನಾವು ಆ ಶಿವನ ಆರಾಧನೆಯನ್ನು ಮಾಡಿದ್ರೆ ಕೋಟಿ ಜನ್ಮಗಳಿಗಾಗುವಷ್ಟು ಪುಣ್ಯ ಲಭಿಸುತ್ತಂತೆ. ಒಂದು ಪುಟ್ಟ ಕಥೆನ ಹೇಳ್ತೀನಿ. ಒಬ್ಬ ಹಸು ಕಾಯೋರಿದ್ರಂತೆ. ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಸಾಯಂಕಾಲ ಮನೆಗೆ ಬರ್ತಾಯಿದ್ರಂತೆ. ಒಂದು ಹಸು ತಪ್ಪಿಸ್ಕೊಂಡ್ಬಿಡ್ತಂತೆ. ರಾತ್ರಿಯೇ ಆಗೋಗಿತ್ತಂತೆ. ಅವರು ಆ ಹಸುನ ಹುಡ್ಕೊಂಡು ಹೋದ್ರಂತೆ. ಆ ಹಸು ಒಂದು ಶಿವನ ದೇವಸ್ಥಾನ ಹತ್ರ ಇತ್ತಂತೆ. ಅವರು ಸಹ ಶಿವನ ದೇವಸ್ಥಾನ ಹತ್ರ ಹೋದ್ರಂತೆ. ಹಸು ದೇವಸ್ಥಾನವನ್ನು ಸುತ್ತಾಕ್ತಂತೆ. ಅವರು ಸುತ್ತಾಕಿದ್ರಂತೆ. ಹಾಗೆ ಹಸು ದೇವಸ್ಥಾನ ಒಳಗಡೆ ಹೋಯ್ತಂತೆ. ಕತ್ಲಾಗ್ಬಿಡ್ತಂತೆ. ಹಸುನೂ ಅಲ್ಲೇ ಮಲಕ್ಕಂತಂತೆ. ಇವರು ಅಲ್ಲೇ ಮಲಗಿದ್ರಂತೆ. ಆವತ್ತು ಮಹಾಶಿವರಾತ್ರಿ ಹಬ್ಬ ಆಗಿತ್ತಂತೆ. ಅವ್ರಿಗೆ ಗೊತ್ತಿಲ್ದಿರನೇ ಶಿವನ ಸಾನ್ನಿಧ್ಯದಲ್ಲಿ ಕಾಲ ಕಳೆಯೋ ಥರ ಆಯ್ತಂತೆ. ಅದಕ್ಕೆ ಶಿವ ಅವರಿಗೆ ಅನುಗ್ರಹವನ್ನು ಕೊಟ್ಟು ಮೋಕ್ಷವನ್ನು ಪ್ರಸಾದಿಸಿದ್ರಂತೆ. ಶಿವನ ಅನುಗ್ರಹ ಪಡೆಯೋದಕ್ಕೆ ಮಹಾಶಿವರಾತ್ರಿ ತುಂಬ ಪವಿತ್ರವಾದ ದಿನ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪ್ರಸಾದನ ತಂದು ತಿಂತಾಯಿದ್ವಿ. ಉಪವಾಸ ಇದ್ದಾರೆ, ಪ್ರಸಾದ ಯಾಕಪ್ಪ ತಿಂತಾರೆ ಶಿವರಾತ್ರಿ ಹಬ್ಬದ ದಿನ, ತಿನ್ನಬಹುದಾ ಅಂತ ಕೆಲವೊಂದು ಜನರಿಗೆ ಡೌಟ್ ಇರುತ್ತೆ. ಖಂಡಿತ ತಿನ್ನಬಹುದು. ನಾವು ದೇವಸ್ಥಾನಕ್ಕೆ ಹೋಗೋದೇ ಶಿವನ ಅನುಗ್ರಹ ಪಡೆಯೋದಕ್ಕೆ. ಅವರು ಅನುಗ್ರಹ ರೂಪದಲ್ಲಿ ನಮಗೆ ಪ್ರಸಾದವನ್ನು ಕೊಟ್ಟಿರಬಹುದಲ್ವ. ಅದನ್ನು ಯಾಕೆ ಬೇಡ ಅನ್ನಬೇಕು, ನಾವು ಉಪವಾಸ ಇದ್ದೀವಿ ಅಂತ ಹೇಳಬೇಕು. ಆ ಪ್ರಸಾದವನ್ನು ನಾವು ಶುದ್ಧ ಮನಸ್ಸಿನಿಂದ ತಗೊಂಡ್ರೆ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಯಾವುದೇ ಸಮಸ್ಯೆ ಇರಲಿ ಅದನ್ನು ಆರಾಮಾಗಿ ಪರಿಷ್ಕಾರ ಮಾಡ್ಕೋಬಹುದು. ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ರೂಪದಲ್ಲಿ ಏನಾದರೂ ಕೊಡಲಿ, ಬೇಡ ಅನ್ನೋ ಮಾತನ್ನು ಹೇಳಬಾರ್ದು. ಅದು ಶಿವನ ಅನುಗ್ರಹ ಅಂತ ತಿಳ್ಕೊಂಡು ನಾವು ಅದನ್ನು ಸ್ವೀಕರಿಸಬೇಕು. ನಾವು ಸಹ ಸಾಯಂಕಾಲ ದೇವರಿಗೆ ಧೂಪ, ದೀಪ, ನೈವೇದ್ಯ ಎಲ್ಲ ಇಟ್ಟು ಎಡೆನ ಹಾಕಿ ಮನೆಯೆಲ್ಲ ಧೂಪನ ಹಾಕ್ಕೊಂಡ್ವಿ. ನಮ್ಮ ಲಿಖಿತ ರೀಲ್ಸಲ್ಲಿ ನೋಡಿದ್ಲಂತೆ ಐಸ್ ಲಿಂಗನ ಮಾಡ್ಕೊಳ್ಳೋದಕ್ಕೆ. ಈ ಥರ ಮಾಡೋಣಮ್ಮ ಅಂತ ಹೇಳಿದ್ಲು. ಐಸೇನೋ ಚೆನ್ನಾಗಿ ಗಡ್ಡೆ ಕಟ್ಟಿತ್ತು. ನಾವು ಯಾವ ಪ್ಲೇಟ್ ಮೇಲೆ ಇಕ್ಕಿದ್ರೂ ಅದು ಜಾರ್ತಾಯಿತ್ತು. ನಂತರ ಒಂದು ಟಿಶ್ಯೂ ಪೇಪರನ್ನು ಇಟ್ಕೊಂಡು ಅದನ್ನು ಸೆಟ್ ಮಾಡ್ಕೊಂಡ್ವಿ. ಮಹಾಶಿವರಾತ್ರಿ ದಿನ ನಾವೇ ನಮ್ಮ ಕೈಯಾರೆ ಲಿಂಗನ ರೆಡಿ ಮಾಡಿಕೊಂಡು ಪೂಜೆನ ಸಲ್ಲಿಸ್ಕೊಂಡ್ವಿ. ಮಹಾಶಿವರಾತ್ರಿಯ ದಿನ ಮಧ್ಯರಾತ್ರಿಯಲ್ಲಿ ಲಿಂಗೋದ್ಭವವಾಯಿತು ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನಾವು ಶಿವನನ್ನು ಆರಾಧನೆ ಮಾಡೋದ್ರಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತೆ, ಮೋಕ್ಷಕ್ಕೆ ಒಂದು ದಾರಿ ಸಿಗುತ್ತೆ. ಅಷ್ಟೇ ಇಲ್ಲ, ಅಷ್ಟ ಐಶ್ವರ್ಯಗಳು ನಮ್ಮ ಸ್ವಂತ ಆಗತ್ತೆ. ಜೀವನದಲ್ಲಿ ಪ್ರಶಾಂತವಾಗಿರಬೇಕು ಅಂದರೆ ನಾವು ಶಿವನ ಆರಾಧನೆಯನ್ನು ತಪ್ಪದಿರ ಮಾಡಲೇಬೇಕು. ಇವಾಗ ಮಧ್ಯರಾತ್ರಿ 12 ಗಂಟೆ ಮೇಲೆ ಆಗಿದೆ. ನಾವು ಈ ಸಮಯವನ್ನು ಲಿಂಗೋದ್ಭವವಾದ ಸಮಯ ಅಂತಾರೆ. ಈ ಸಮಯದಲ್ಲಿ ಮಾಡ್ತಕ್ಕಂಥ ಪೂಜೆ, ಅಭಿಷೇಕಗಳು, ಶಿವನ ಆರಾಧನೆ, ಶಿವನ ಭಜನೆ ಯಾವುದೇ ಮಾಡಲಿ ಕೋಟಿ ಜನ್ಮಗಳಿಗೆ ಆಗೋಷ್ಟು ಪುಣ್ಯನ ತಂದುಕೊಡುತ್ತಂತೆ. ಗಂಗಾಜಲದಿಂದ ಅಭಿಷೇಕ ಮಾಡಿದ್ರೆ ಶಾಂತಿಯನ್ನು ಹೊಂದಬಹುದು, ಹಾಗೆ ಮೋಕ್ಷವನ್ನು ಸಂಪಾದನೆ ಮಾಡ್ಕೋಬಹುದು. ಅದೇ ಶಿವನಿಗೆ ನಾವು ಹಾಲಿಂದ ಅಭಿಷೇಕ ಮಾಡಿದ್ರೆ ಧನ,
ಧಾನ್ಯ ಆರೋಗ್ಯವನ್ನು ಸಂಪಾದನೆ ಮಾಡ್ಕೋಬಹುದು. ಮೊಸರಿಂದ ಅಭಿಷೇಕ ಮಾಡಿದ್ರೆ ಯಶಸ್ಸು, ಆರೋಗ್ಯ, ಹಾಗೆ ಪರಮಶಿವನ ಅನುಗ್ರಹವನ್ನು ಪಡಿಬಹುದು. ಸಕ್ಕರೆಯಿಂದ ಅಭಿಷೇಕ ಮಾಡಿದ್ರೆ ನಮ್ಮ ಪಾಪಗಳನ್ನು ನಾಶ ಮಾಡ್ಕೋಬಹುದು. ತುಪ್ಪದಿಂದ ಅಭಿಷೇಕ ಮಾಡಿದ್ರೆ ತೇಜಸ್ಸನ್ನು ಹೊಂದಬಹುದು. ಹಾಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದ್ರೆ ಮೋಕ್ಷವನ್ನು ಸಂಪಾದನೆ ಮಾಡ್ಕೋಬಹುದು. ಆರ್ಥಿಕ ಅಭಿವೃದ್ಧಿಯನ್ನು ಸಹ ಹೊಂದಬಹುದು. ಶಂಭೋ ಎಂದರೆ ಸಾಕು ಒಲಿದು ಬರ್ತಕ್ಕಂಥ ಆ ಮಹಾದೇವನ ಈ ಮಹಾಶಿವರಾತ್ರಿಯ ದಿನ ನಾವು ಹಲವಾರು ಅಭಿಷೇಕಗಳನ್ನು ಮಾಡಿ ಆರಾಧನೆಯನ್ನು ಮಾಡಿಕೊಂಡ್ವಿ. ಲಿಂಗದ ಉದ್ಭವದ ಬಗ್ಗೆ ಸ್ವಲ್ಪ ನಾನು ತಿಳಿದಿರ್ತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊತೀನಿ. ಒಂದಿನ ವಿಷ್ಣು ಹಾಗೆ ಬ್ರಹ್ಮವಾದ ಮಾಡ್ಕೊತಾ ಇರ್ತಾರಂತೆ, ನಿನಗಿಂತ ನಾನಿಚ್ಚು, ನನಗಿಂತ ನೀನಿಚ್ಚು ಅಂತ. ಅಂಥ ಸಮಯದಲ್ಲಿ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು ಬರುತ್ತಂತೆ. ನೋಡಿದ್ರೆ ಲಿಂಗೋದ್ಭವವಾಗಿತ್ತಂತೆ. ಆ ಲಿಂಗಕ್ಕೆ ಆದಿ ಅಂತ್ಯ ಗೊತ್ತಾಗ್ತಾ ಇರಲಿಲ್ವಂತೆ. ಅದನ್ನು ಕಂಡುಹಿಡಿಯೋದಕ್ಕೆ ಬ್ರಹ್ಮ ಆಕಾಶಕ್ಕೆ ಹೋದರೆ ವಿಷ್ಣು ಪಾತಾಳಕ್ಕೆ ಹೋಗ್ತಾರಂತೆ. ಎಷ್ಟು ಪ್ರಯತ್ನ ಪಟ್ಟರೂ ಲಿಂಗದ ಅಂತ್ಯ ಆದಿ ಕಂಡುಹಿಡಿಯೋದಕ್ಕೆ ಆಗಲೇ ಇಲ್ವಂತೆ. ಈ ಪ್ರಪಂಚದ ಕಣಕಣದಲ್ಲೂ ಈಶ್ವರನ ವಾಸವಾಗಿದ್ದೆ. ಪ್ರತಿ ಜೀವಿಯಲ್ಲೂ ಈಶ್ವರ ವಾಸವಾಗಿರ್ತಾರೆ. ನಾವು ಸಹ ಶಿವನ ಆರಾಧನೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡ್ವಿ. ಇಬ್ಬರು ಕೂತ್ಕೊಂಡು ಆ ಮಹಾಶಿವನಿಗೆ ಒಂದು ಪತ್ರನ ಬರ್ಕೊತಾ ಇದ್ದೀವಿ. ಏನಪ್ಪ ಅಂದರೆ ನಾವು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ. ಮಹಾಶಿವರಾತ್ರಿ ಹಬ್ಬದ ದಿನ ನಾವು ಈ ರೀತಿ ಮಾಡೋಣ ಅಂತ. ನಮಗೆ ಏನು ಬೇಕೋ ಅದನ್ನು, ಹಾಗೆ ನಮಗೆ ಏನು ಬೇಡವೋ ಎರಡನ್ನು ನಾವು ಪತ್ರದ ರೂಪದಲ್ಲಿ ಈಶ್ವರನಿಗೆ ಬರ್ಕೊತಾ ಇದ್ದೀವಿ. ನಿಜ ಹೇಳ್ತೀನಿ, ನಮ್ಮ ಲಿಖಿತಗೆ ಅವಳಿಗೆ ಗೊತ್ತಂಗೆ ಅವಳು ಬರ್ಕೊ ಅಂತ ಹೇಳಿದೆ. ನಿನಗೇನು ಇಷ್ಟ ಆಗುತ್ತೋ, ನಿನಗೇನು ಇಷ್ಟ ಆಗಲ್ವೋ ಅದನ್ನು ಶಿವನಲ್ಲಿ ಕೇಳ್ಕೊ ಅಂತ ಅವಳು ಬರ್ಕೊತಾ ಇದ್ಲು. ನನಗೆ ತೋಚಿದ್ದು ನಾನು ಬರ್ಕೊಂಡೆ ಶಿವನಿಗೆ ಒಂದು ಪತ್ರ. ನಮ್ಮ ಮನ್ಸಿಗೆ ಅನಿಸಿದ್ದು ನಾವು ಬರ್ಕೊಂಡ್ವಿ. ನನಗಂತೂ ಬರಿತಾ ಕಣ್ಣಂಚಲ್ಲಿ ನೀರೇ ಬಂತು ಅಂತ ಹೇಳ್ಬಹುದು. ನಾವು ದೇವರಿಗೆ ಎಷ್ಟು ಕನೆಕ್ಟ್ ಆಗ್ತೀವಿ ಗೊತ್ತಾ? ನಾವು ಪ್ರಶಾಂತವಾಗಿ ನಾವ್ಯಾರು, ಏನು ಮಾಡ್ತಾಯಿದ್ದೀವಿ, ನಮಗೂ ದೇವ್ರಿಗೂ ಇರೋ ಅನುಬಂಧ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಪ್ರಶಾಂತವಾಗಿ ನೆಮ್ಮದಿಯಾಗಿ ದೇವ್ರ ಕಡೆ ಮನಸ್ಸು ಮಾಡಿದ್ರೆ ಸಾಕು, ಕಣ್ಣಂಚಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತೀವಿ ನಾವು ಆ ಭಗವಂತನಿಗೆ. ನನಗೆ ಬಂದ ರೀತಿಯಲ್ಲಿ ನಾನು ಆ ಭಗವಂತನಿಗೆ ಒಂದು ಪತ್ರವನ್ನು ಬರೆದೆ. ಈ ಮಹಾಶಿವರಾತ್ರಿ ದಿನ ಪ್ರತಿಯೊಬ್ಬರಿಗೂ ಅವರವ್ರ ಜೀವನದಲ್ಲಿ ಕಷ್ಟ ಇರುತ್ತೆ, ಸುಖ ಇರುತ್ತೆ. ಯಾರ ಜೊತೆಯನ್ನು ಹಂಚ್ಕೊಳ್ಳೋದಕ್ಕಿಂತ ನಾವು ಭಗವಂತನಲ್ಲಿ ಹಂಚ್ಕೊಂಡ್ರೆ ನಮಗೆಷ್ಟೋ ನೆಮ್ಮದಿ ಸಿಗತ್ತೆ. ಮಧ್ಯರಾತ್ರಿ ಅಲ್ವಾ, ಎಲ್ಲ ನಿಶಬ್ದವಾಗಿತ್ತು, ಯಾವುದೇ ಗದ್ದಲ ಇರಲಿಲ್ಲ. ಆ ಶಿವನನ್ನು ಎಷ್ಟೊತ್ತಾದರೂ ಧ್ಯಾನ ಮಾಡ್ಕೋಬಹುದಾಗಿತ್ತು. ಅದರಲ್ಲೂ ನನ್ನ ಮಗಳು ನನಗೆ ತುಂಬ ಸಹಕಾರ ಕೊಟ್ಟಳು. ನಾನೇನು ಮಾಡಿದ್ರೆ ಅದನ್ನು ಅವಳು ಸಹ ಅನುಸರಿಸ್ಕೊಂಡು ಹೋದ್ಲು. ನಾವು ಯಾವಾಗೂ ವರ್ತಮಾನದಲ್ಲಿರಬೇಕು, ಭೂತ ಭವಿಷ್ಯತ್ತುಗಳ ಬಗ್ಗೆ ಆಲೋಚನೆ ಮಾಡಬಾರ್ದು. ಆ ಟೈಮಲ್ಲಿ ನಾವು ಸಂತೋಷವಾಗಿದ್ದೀವ, ಅದೇ ಜೀವನ. ಆವಾಗ ಹೀಗಾಗಿತ್ತು, ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡಿದ್ರೆ ನಿಜ ನೆಮ್ಮದಿ ಇರಲ್ಲ ಮನುಷ್ಯನಿಗೆ. ನಾವು ವರ್ತಮಾನದಲ್ಲಿ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನಾವು ಸಹ ತುಂಬ ಚೆನ್ನಾಗಿ ಮಹಾಶಿವರಾತ್ರಿ ಹಬ್ಬನ ಆಚರಣೆ ಮಾಡಿಕೊಂಡ್ವಿ. ನಾವು ಪೂಜೆ ಎಲ್ಲ ಮುಗಿಸೋಷ್ರೊಳಗಡೆ 1 ಗಂಟೆ ರಾತ್ರಿಯೇ ಆಗಿತ್ತು. ಲಿಖಿತಾಗೂ ಪಾಪ ನಿದ್ದೆ ಬರ್ತಾಯಿತ್ತು. ನೀನು ಹೋಗಿ ಮಲ್ಕೊಮ್ಮ ಅಂತ ಹೇಳಿದ್ರು. ಅವಳು ಹಾಗೆ ಕೂತಿದ್ಲು. ನಮಗೆ ಗೊತ್ತಿರ್ತಕ್ಕಂಥ ಶಿವನ ಹಾಡುಗಳನ್ನು ಸ್ವಲ್ಪ ಹೊತ್ತು ಹಾಡ್ಕೊತಾ ಇದ್ದೀವಿ. ಲಿಖಿತ ಹೋಗಿ ಮಲಗಿದ್ಲು. ನಾನು ಸುಮಾರು ವರ್ಷಗಳಿಂದ ಜಾಗರಣೆ ಇರ್ತೀನಿ ಮಹಾಶಿವರಾತ್ರಿ ಹಬ್ಬಕ್ಕೆ. ಈ ಸರಿ ಸಹ ಜಾಗರಣೆ ಮಾಡ್ತಾಯಿದ್ದೀನಿ. ನಾವು ಐಸ್ಲಿಂಗ ಮಾಡಿದ್ವಲ್ಲ, ಅದು ಕರಗೋಗ್ತಾ ಇತ್ತು. ಮನುಷ್ಯನ ಜೀವನನೂ ಹಾಗೆ ಅಲ್ವಾ, ದಿನಕ್ಕೆ ನಶಿಸಿ ಹೋಗ್ತಾ ಇರತ್ತೆ. ಯಾವುದು ಶಾಶ್ವತವಾಗಿರೋದಿಲ್ಲ. ನಾನು ಜಾಗರಣೆ ಮಾಡುವಾಗ ತಪ್ಪದಿರ ಶ್ರೀ ಮಂಜುನಾಥ ಫಿಲಮನ್ನು ನೋಡ್ತೀನಿ. ಹಾಗೆ ಈಶಾ ಫೌಂಡೇಶನ್ ಅವ್ರದ್ದು ಸದ್ಗುರು ಅವರ ಪ್ರೋಗ್ರಾಮ್ಗಳೆಲ್ಲ ನೈಟೆಲ್ಲ ಲೈವ್ ನಡೀತಾ ಇರತ್ತೆ. ಅದನ್ನು ಸಹ ನೋಡ್ಕೊತೀನಿ. ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶಿವನ ಹಾಡುಗಳನ್ನು ಕೇಳ್ತೀನಿ. ಜೊತೆಗೆ ಶಿವನ ಕಥೆಗಳನ್ನೆಲ್ಲ ಕೇಳ್ಕೊತ ನನ್ನ ಜಾಗರಣೆಯನ್ನು ಮುಗಿಸ್ಕೊತೀನಿ.
ಬೆಳಗ್ಗೆದ್ದು ಮನೆ ಬಾಗಿಲೆಲ್ಲ ಶುದ್ಧ ಮಾಡಿಕೊಂಡು ಸ್ನಾನಗಳೆಲ್ಲ ಮುಗಿಸ್ಕೊತೀವಿ. ದೇವರಿಗೆ ಪ್ರಸಾದಗಳನ್ನು ರೆಡಿ ಮಾಡ್ಕೊತೀವಿ. ಇವತ್ತು ನಮ್ಮ ಲಿಖಿತ ನನಗೆ ರಂಗೋಲಿನ ಹಾಕ್ಕೊಡ್ತಾ ಇದ್ದಾಳೆ. ನಾನು ಸ್ನಾನ ಮಾಡಿಕೊಂಡು ಪ್ರಸಾದಗಳೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಸಿದ್ಧ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆದ್ದು ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ದೇವರಿಗೆ ದೀಪ ಧೂಪ ನೈವೇದ್ಯಗಳೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ರಾತ್ರಿ ಇಡೀ ಜಾಗರಣೆ ಇರ್ತೀವಿ. ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇರ್ತೀವಿ. ಇವಾಗ ಉಪವಾಸವನ್ನು ಬಿಡೋ ಸಮಯ. ನಾವು ಶಿವನಿಗೆ ಎಡೆಯನ್ನು ಹಾಕ್ಕೊಂಡು ಪ್ರಸಾದವನ್ನು ರೆಡಿ ಮಾಡಿ ಶಿವನಿಗೆ ಅರ್ಪಣೆ ಮಾಡ್ತೀವಿ. ಹಾಗೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ನಾವು ಎಡೆಯನ್ನು ಹಾಕ್ಕೊಂಡು ಆ ಪ್ರಸಾದವನ್ನು ತಗೊತೀವಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಶಿವರಾತ್ರಿ ಹಬ್ಬದ ದಿನಚರಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್